ನಿನ್ನೆ ಜಂಟಿ ಅಧಿವೇಶನದಲ್ಲಿ ರಾಜ್ಯಪಾಲರ ನಡೆಗೆ ಸಿಎಂ ಸಿದ್ದರಾಮಯ್ಯ ಖಂಡಿಸ್ತಾ ಇದ್ದಾರೆ. ರಾಷ್ಟ್ರಗೀತೆಯನ್ನ ಕೇಳಿ ಹೋಗಬೇಕಿತ್ತು ಅನ್ನುವಂತ ವಿಚಾರವನ್ನ ಹೇಳಿದ್ದಾರೆ. ರಾಷ್ಟ್ರಗೀತೆ ಮುಗಿಯೋವರೆಗೂ ಕೂಡ ರಾಜ್ಯಪಾಲರು ಇರಬೇಕಿತ್ತು. ನೋಡಿ, ಜಂಟಿ ಅಧಿವೇಶನವನ್ನ ಉದ್ದೇಶಿಸಿ ಭಾಷಣ ಮಾಡಿದಂತಹ ಸಂದರ್ಭದಲ್ಲಿ ಕೇವಲ 2 ಸಾಲುಗಳನ್ನ ಹೇಳಿ ಹೊರಟಂತಹ ರಾಜ್ಯಪಾಲರ ನಡೆಗೆ ಸಿಎಂ ಸಿದ್ದರಾಮಯ್ಯ ಖಂಡನೆ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಷ್ಟ್ರಗೀತೆಯನ್ನ ಕೇಳಿ ಹೋಗಬೇಕಿತ್ತು. ಅಟ್ಲೀಸ್ಟ್ ರಾಷ್ಟ್ರಗೀತೆ ಮುಗಿಯೋವರೆಗೂ ಕೂಡ ರಾಜ್ಯಪಾಲರು ಇರಬೇಕಿತ್ತು. ಅದಕ್ಕೂ ಮುಂಚೆ ಹೊರಟು ರಾಷ್ಟ್ರಗೀತೆಗೆ ಅವಮಾನ ಮಾಡಿದ್ದಾರೆ. ಸಿಎಂ ಮಾತಿಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಎಂಟ್ರಿ ಕೊಟ್ಟಿದ್ದಾರೆ. ರಾಜ್ಯಪಾಲರು ಓಡಿ ಹೋದ್ರು ಎಂದಿದ್ದು ಸರಿನಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಸಿಎಂಗೆ ವಿಪಕ್ಷ ನಾಯಕ ಅಶೋಕ್ ಅವರು ಮಾಡಿರುವಂತ ಪ್ರಶ್ನೆ ಇದು. ರಾಷ್ಟ್ರಗೀತೆಯನ್ನ ಹೇಳಿ ಹೋಗ್ಬೇಕಾಗಿತ್ತು ಅನ್ನೋದು ಅಷ್ಟೇನೆ. ಅವರು ಅದನ್ನು ಮಾಡಬೇಕಾಗಿತ್ತು. ಅದು ಅವರು ಗವರ್ನರ್ ರಾಜ್ಯಪಾಲರು ಅಷ್ಟೊಂದು ಎಷ್ಟಾರ ಓದ್ಲಿ, ಅವರು 3 ಸೆಂಟೆನ್ಸ್ ಓದ್ಲಿ, 4 ಸೆಂಟೆನ್ಸ್ ಓದ್ಲಿ, ಜೈ ಹಿಂದ್ ಅಂತ ಕೊನೆಯಲ್ಲಾದ್ರು ಹೇಳೋದಂತೂ ಹೇಳಲಿ, ಏನಾದ್ರು ಹೇಳಲಿ. ಆದರೆ ರಾಷ್ಟ್ರಗೀತೆಯನ್ನ ಮುಗಿಸೋವರೆಗಾರು ಇರಬೇಕಾಗಿತ್ತಲ್ಲ. ಯಾಕೆ ಹೋದ್ರು? ರಾಷ್ಟ್ರಗೀತೆಗೆ ಅವಮಾನ ಅಲ್ವಾ? ಆಯ್ತು, ಮತ್ತೆ ಅದಕ್ಕೆ ಹೇಳಿದ್ರು. ಅದು ಪ್ರಾಸಂಗಿಕವಾಗಿ ಹೇಳೋದಂತ ಮಾತು ಅದು. ಅದು ಬಿಟ್ರೆ ರಾಜ್ಯಪಾಲರು ಓಡೋದ್ರು ಅಂತ ಹೇಳಲಿಲ್ಲ. ಅವರು ಕೇಳಪ್ಪ, ಇಲ್ಲಿ ಚರ್ಚೆ ಮಾಡಬೇಡಿ, ಇವ್ರೆ ಅವ್ರು ಒಪ್ಕೊಂಡ್ಬಿಟ್ಟಿದ್ದಾರೆ. ಒಪ್ಕೊಳ್ಳಿ, ಕೂತ್ಕೊಳ್ರಿ. ಅಶೋಕ್ ಅವ್ರೆ, ಆಯ್ತು, ಇಲ್ಲಿ ಕಾಂಟ್ರವರ್ಸಿ ಆಗ್ತದೆ. ಅಶೋಕ್ ಅವರೇ, ಪೂರ ಕೇಳೋದೇ ಪೂರ ಕೇಳೋದೇ ಇಲ್ವಲ್ಲ. ನೀವು ತಪ್ಪು ಮಾಡ್ತಾ ಇದ್ದೀರಾ. ತಪ್ಪು ಮಾಡ್ತಾ ಇಲ್ಲ. ಅವರು ಒಪ್ಕೊಂಡಿದ್ದಾರೆ, ನಿಜ, ಹೇಳೋದು ನಿಜ ಈಗ ಹೇಳಿದ್ದಾರೆ. ಅವರು ರಾಜ್ಯಪಾಲರು ರಾಷ್ಟ್ರಗೀತೆ ಮುಗಿಯೋವರೆಗೂ ಇರಬೇಕಾಗಿತ್ತು, ಅಷ್ಟರಲ್ಲಿ ಓದಿದ್ದಾರೆ ಅಂತ ಹೇಳಿದ್ದಾರೆ. ಓಡೋದ್ರು ಅಂತ ಹೇಳಿದ್ರೆ ಸರ್, ಆಯ್ತಪ್ಪ, ಓಡೋದ್ರು ಅಂತ ಹೇಳಿದಾರೆ. ಅದು ಓನ್ ಮಾಡಿದಾರಲ್ಲ ಅವರು. ಸರಿನಾ? ಹಂಗೆ ರಾಷ್ಟ್ರಗೀತೆ ಮಾಡದೆ ಹುಟ್ಟೋದ್ರೆ ಏನಂತ ಹೇಳ್ಬೇಕು? ಯಾರು ಒತ್ತಬೇಕಾಗಿದ್ದು ಬಟನ್? ರಾಷ್ಟ್ರಗೀತೆ ಕೇಳದೇನೆ ಹುಟ್ಟೋದ್ರೆ ರಾಜ್ಯಪಾಲರು ಕಸ್ಟೋಡಿಯನ್ ನಿಮ್ ಕಂಟ್ರೋಲ್ ತಾನೆ. ಕಸ್ಟೋಡಿಯನ್ ಹೋಗ್ತಾ ಇದ್ರು, ಮಾಡ್ತಾ ಇರ್ಬೇಕಾ? ಅವ್ರ ಏಜಿಗೆ ಎಲ್ಲರೂ ಓಡೋಕ್ಕಾಗತ್ತಾ? ಏನ್ರಿ ಮಾತಾಡ್ತೀರಿ? ಡಿಪೆಂಡ್ ಯಾಕ್ರಿ ಮಾಡ್ತೀರಿ? ಅಶೋಕ್ ವಿಚಾರನ ಡಿಪೆಂಡ್ ಮಾಡ್ಕೊಳ್ಳಿ. ಅವ್ರಿಗೆ ಉತ್ತರ ಕೊಡಬೇಡಿ ಸರ್. ಅವ್ರಿಗೆ ಉತ್ತರ ಈ ಶುಡ್ ನಾಟ್ ಡಿಪೆಂಡ್ ಹಿಮ್. ಈ ಶುಡ್ ನಾಟ್ ಡಿಪೆಂಡ್ ಹಿಮ್. ಓಕೆ, ಇಟ್ಸ್ ಎ ವೈಲೇಷನ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ರಾಷ್ಟ್ರಗೀತೆ ಆಡಕ್ಕೂ ಮುಂಚಿತವಾಗಿ ಇಳಿದು ಹೊಂಟೋದ್ರೆ ಅಂತ ಹೇಳೋದು. ಅದರಿಂದ ನಾನೇ ಕರೆದೆ ಅವರಿಗೆ. ಅವರು ಬಂದ್ರು ಅಷ್ಟೇ. ಅವರು ಇನ್ನೂ ಮುಂದಕ್ಕೆ ಹೊರಟೋಗಿದ್ರು. ನಾನು ಹಿಂದ್ಗಡೆ ಓಡದೆ ನಾನು ಕೂಡ. ಯಾಕೆ ಅವರು ಹೇಳಿದ್ರು ಓಡೋದ್ರು ಅಂತ ಹೇಳಿದ್ರು ಅಂತಂದ್ರೆ, ರಾಷ್ಟ್ರಗೀತೆಯನ್ನ